ಸಮಸ್ತ ವಿಸ್ತಾರ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಾರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ ಹಾಗೂ ಉಪರಿ ದಶಮಿ ಜರುಗುವಂತಹ ಈ ವಾರ ಭವಿಷ್ಯ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಸಮಾಧಾನವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂಥ ಶುಭಫಲಗಳನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾವ ರೀತಿಯಾದಂಥ ಅಡೆತಡೆಗಳು ಇರೋದಿಲ್ಲ. ಆದರೆ ಒಂದು ವಿಚಾರ ಏನಂದರೆ, ಮಾತಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಮಾತಿನಿಂದ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ. ಅದು ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂತಹ ವಾತಾವರಣ ಉದ್ಭವ ಆಗುವಂಥ ಸಾಧ್ಯತೆ ಇರ್ತದೆ. ಸರಿ, ಈ ರೀತಿ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ, ಸಾಕ್ಷಾತ್ ವಾಗ್ದೇವಿ ಸರಸ್ವತಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಈ ವಾರ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಈ ವಾರದಲ್ಲಿ ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂಥ ಶುಭಫಲಗಳನ್ನು ಕಾಣ್ತೀರಾ. ರಾಶಿಯಾಧಿಪತಿಯಾದಂತಹವನು ಶುಕ್ರ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಆದರೆ ಈಗ ಹೇಗಾಗಿದೆ ಅಂದರೆ, ಸ್ವಂತ ಮನೇಲಿ ನಾವಿದ್ದೀವಿ, ಆದರೆ ಒಂದು 2-3 ಬಂದು ನಿಮಗೆ ಟಾರ್ಚರ್ ಕೊಡೋ ಥರ, ಅಂದರೆ ಬೇರೆ ಗ್ರಹಗಳು ಬಂದು ಆ ರೀತಿ ನಿಮ್ಮ ಭಾವನೆಗಳು ಬರುವಂಥದ್ದು, ನಿಮ್ಮ ಮನೆಯಲ್ಲಿ ನಿಮ್ಮ ವಾತಾವರಣ ಉದ್ಭವ ಆಗುವಂಥ ಸಾಧ್ಯತೆಗಳಿರ್ತದೆ. ಅಂದರೆ ಯಾರೋ ಬರೋದು ನಿಮಗೆ ಸುಮ್ಮನೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಕೊಡುವಂಥ ಸಾಧ್ಯತೆಗಳಿರ್ತದೆ. ಕೆಲಸ ಕಾರ್ಯಗಳು ಬೇಗ ನಿರ್ವಹಿಸೋಕ್ಕಾಗೋದಿಲ್ಲ. ಈ ನಿರ್ವಹಿಸೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಮೂರನೇ ವ್ಯಕ್ತಿಗಳಿಂದ ಪ್ರಮುಖವಾಗಿ ಸಮಸ್ಯೆಗಳನ್ನು ಅನುಭವಿಸ್ತೀರ. ಅದನ್ನು ಹೊರತುಪಡಿಸಿದ್ರೆ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ನೀವು ಪ್ರಮುಖವಾಗಿ ಮಾಡಬೇಕಾಗಿರುವಂಥ ಪರಿಹಾರ ರೂಪಕ ಏನು ಅಂದರೆ, ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ, ಗುರುಗಳ ಒಂದು ಸ್ಮರಣೆ ಮಾಡಿ. ಈ ವಾರ ತುಂಬ ಅದ್ಭುತವಾದಂಥ ವಾರವನ್ನು ಕಾಣಬಹುದು. ಮಂಗಳವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಜನರು ರಾಶ್ಯಾಧಿಪತಿಯನ್ನು ಏಕಾಂಗಿಯಾಗಿ ಸಂಪೂರ್ಣವಾದಂಥ ಶುಭ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಅಂದರೆ ಯಾವ ರೀತಿ ಅದು ಶುಭ ಅಂದರೆ, ಆ ಒಂದು ಮಿಥುನದಿಂದ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ಯಾವುದೋ ಒಂದು ರೀತಿಯಂಥ ಲಾಭವನ್ನು ಗಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಓಡಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ನೀವು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹನ ಒಂದು ಸ್ಮರಣೆ ಮಾಡ್ತಾ ಬಂದರೆ ಈ ವಾರ ಎಲ್ಲ ಸಂಪೂರ್ಣವಾದಂತಹ ಶುಭಫಲಗಳನ್ನು ಕಾಣ್ತೀರಾ. ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಶುಭ ಮತ್ತು ಸ್ವಲ್ಪ ಮಟ್ಟಿಗೆ ಅಶುಭವನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಏನೋ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಗಳಿಸ್ತಾ ಇದ್ದೀವಿ ಅನ್ನೋಷ್ಟರಲ್ಲಿ ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಬಂದು ಕೂತ್ಕೊಂಡಿರ್ತದೆ. ಈಗ ಆ ಸಮಸ್ಯೆನ ಸಾರ್ಟ್ ಔಟ್ ಮಾಡಬೇಕು, ಅಥವಾ ನಾವು ಕೆಲಸ ಮಾಡಬೇಕು, ಅಥವಾ ಮನೆಯನ್ನು ನೋಡ್ಕೋಬೇಕು, ಈ ರೀತಿಯಾದಂಥ ಗೊಂದಲದ ವಾತಾವರಣ ಹೆಚ್ಚಾಗಿ ಮೂಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅವರ ಒಂದು ಓದಿನ ವಿಚಾರ ಆಗಿರ್ಬೋದು, ಅವರ ಒಂದು ಚಟುವಟಿಕೆ ವಿಚಾರದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇಷ್ಟು ರೀತಿಯಾದಂಥ ಮಿಶ್ರಫಲವಿದ್ದಾಗ ನಾವು ಏನು ಮಾಡಿದ್ರೆ ಒಳ್ಳೆಯದು? ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿಯಲ್ಲಿ ಜನನಗಿರೋರಿಗೆ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು. ಯಾವ ರೀತಿಯಾದಂತಹ ಆಟಂಕಗಳು ಇಲ್ಲದೆ ಈ ವಾರ ನೀವು ಮುಂದಕ್ಕೆ ಸಾಗಬಹುದು. ಆಡಳಿತ ವರ್ಗದಲ್ಲಿ ಯಾರಾದರೂ ಇರ್ತಾರೆ ಅಂದರೆ, ತುಂಬ ದೊಡ್ಡ ಹುದ್ದೆಯಲ್ಲಿ ಇದ್ದವ್ರಿಗೆ ಅವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ರೀತಿಯಂಥ ಹೊಸ ಉರುಪನ್ನು ಕೊಡುವಂಥ ವಾರ ನಿಮ್ಮದಾಗಿರ್ತದೆ. ಜೊತೆಗೆ ಯಾವುದಾದ್ರೂ ದೈವ ದರ್ಶನ ಮಾಡುವಂಥದ್ದಾಗಿರ್ಬೋದು, ಅವಿವಾಹಿತರಿಗೆ ವಿವಾಹ ಸಂಭವವೂ ಸಹ ಕೂಡುವಂಥ ಸಾಧ್ಯತೆಗಳು ಸಹ ಉಂಟು. ಆ ರೀತಿ ಇರೋದ್ರಿಂದ ಎಲ್ಲ ರೀತಿಯಲ್ಲೂ ಶುಭಫಲಗಳನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು. ಯಾವ ರೀತಿಯಾದಂಥ ಅಡ್ಡಿ ಆತಂಕಗಳು ಇರೋದಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಸೂರ್ಯನಾರಾಯಣನ ಸ್ಮರಣೆ, ಗುರುಗಳ ಸ್ಮರಣೆ ಮಾಡ್ತಾ ಬನ್ನಿ. ಈ ವಾರ ತುಂಬ ಚೆನ್ನಾಗಿರುತ್ತದೆ. ಭಾನುವಾರ ಹಾಗೂ ಸೋಮವಾರ, ಗುರುವಾರ ಶುಭವಾರಗಳಾಗಿರ್ತವೆ.
ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೂ ಸಹ ಅದ್ಭುತವಾದಂತಹ ವಾರವನ್ನು ಖಂಡಿತ ನಿರೀಕ್ಷಿಸ್ಬೋದು. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದು ಒಳ್ಳೆಯ ಉತ್ತೇಜನವನ್ನು ಸಿಗುವಂಥದ್ದು, ಅನಿರೀಕ್ಷಿತವಾಗಿ ಹಣ ಲಾಭವನ್ನು ಸಹ ಅಂದರೆ ದಾನ ಲಾಭವನ್ನು ಸಹ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಲಘು ದೂರ ಪ್ರಯಾಣದಿಂದ ಸ್ವಲ್ಪ ಸಮಾಧಾನವನ್ನು ಕಾಣುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು, ಕುಟುಂಬ ವರ್ಗದಲ್ಲಿ ಸ್ವಲ್ಪ ನಿಮ್ಮ ಒಂದು ಚಟುವಟಿಕೆಯಿಂದ ಎಲ್ಲರಿಗೂ ಸಮಾಧಾನವನ್ನು ಸಹ ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ಸಂಪೂರ್ಣ ಶುಭಫಲಗಳನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ್ಕೆ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀನಾರಸಿಂಹನ ಸ್ಮರಣೆ ಮಾಡಿ. ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನಗರಿಗೆ ಏನೋ ಒಂದು ರೀತಿಯಂಥ ಬೆಳಕನ್ನು ಕಾಣುವಂಥದ್ದು, ಯಾವುದೋ ಒಂದು ನೀವು ಸಾಲವನ್ನು ತೀರಿಸುವಂಥದ್ದಾಗಿರ್ಬೋದು, ಅಥವಾ ನಿಮ್ಗೆ ಲೋನ್ ಆಗಿರಲ್ಲ, ಇಷ್ಟು ದಿವಸ ತನಕ ಲೋನ್ ಆಗುವಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಉಷ್ಣವಾಯು ಅಂತೇಳಿ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ಕುಟುಂಬದಲ್ಲೂ ಸಹ ಸ್ವಲ್ಪ ಸಮಾಧಾನವಾದಂಥ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಓದಿನ ವಿಚಾರದಲ್ಲಿ ಮಕ್ಕಳಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣ್ಬೋದು. ಎಲ್ಲ ವಿಚಾರದಲ್ಲೂ ಒಂದು ರೀತಿಯಾದಂಥ 80% ಶುಭ ಫಲಗಳನ್ನು ನೀವು ಈ ವಾರ ಕಾಣ್ಬೋದು. ನೀವು ಮಾಡಬೇಕಾಗಿರೋಂಥ ಪರಿಹಾರ ರೂಪ ಏನು ಅಂದರೆ ಕಾಲಭೈರವನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಿಶ್ರದಾಯಕವಾದಂಥ ವಾರವನ್ನು ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾರತ್ರನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ. ಮಾತಿನ ವಿಚಾರದಲ್ಲಿ ಆತುರ ಸ್ವಭಾವ ಬೇಡ. ಈ ರಾಶಿಯೂ ಸಹ ಸ್ಥಿರ ರಾಶಿಯಾಗಿರೋದ್ರಿಂದ ಒಳ್ಳೆ ಫರ್ಮ್ ಮೈಂಡಿಂದ ನೀವು ಕೆಲಸ ಕಾರ್ಯಗಳು ಮಾಡಿದ್ರೆ ಸಂಪೂರ್ಣ ಶುಭಫಲಗಳನ್ನು ನಿಮ್ಮದಾಗಿಸ್ಕೋಬೋದು. ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ಶುಭ ಮತ್ತು ಅಶುಭ ಗ್ರಹಗಳ ಸಂಯೋಗ ಇರೋದರಿಂದ ಚತುರ್ಗ್ರಹ ಕೂಟವೂ ಸಹ ಮಿಲನವಾಗಿರೋದ್ರಿಂದ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಸಹ ಸೂಚಿಸ್ತಾ ಇದೆ. ಎಲ್ಲಿ ಏರಿಳಿತ ನೀವು ಮಾಡೋವಂಥ ಕೆಲಸ ಕಾರ್ಯಗಳಲ್ಲಿ, ಅಥವಾ ನೀವು ಮಾಡುವಂಥ ಬಿಸ್ನೆಸ್ಸಲ್ಲಾಗಿರ್ಬೋದು, ಅಥವಾ ವ್ಯವಹಾರಗಳಲ್ಲಾಗಿರ್ಬೋದು, ಅಥವಾ ಪತಿಪತ್ನಿಯಲ್ಲಾಗಿರ್ಬೋದು, ಅಥವಾ ಶ್ಯೂರಿಟಿ ವಿಚಾರದಲ್ಲಾಗ್ಬೋದು, ಅಥವಾ ಸ್ನೇಹಿತರ ವಿಚಾರದಲ್ಲಾಗಿರ್ಬೋದು, ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣ್ತೀರಾ. ಈ ರೀತಿ ಇದ್ದಾಗ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ ರಾಶಿ. ಧನುರಾಶಿಯಲ್ಲಿ ಜನನಗರಿಗೆ ಸ್ವಲ್ಪ ಸಮಾಧಾನ, ಸ್ವಲ್ಪ ಏರಿಳಿತದ ವಾತಾವರಣ. ಯಾಕೋ ಗೊತ್ತಿಲ್ಲ, ರಾಶ್ಯಾಧಿಪತಿಯಾದಂಥವನು ಹಸ್ತಂಗತನಾಗಿದ್ದರೂ ಸಹ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಯಾರೋ ಕೊಡಬೇಕಾಗಿತ್ತು, ಅವ್ರು ಕೊಡೋಕ್ಕಾಗ್ತಾಯಿಲ್ಲ, ಅಥವಾ ನೀವೇ ಕೊಡಬೇಕಾಗಿತ್ತು, ನೀವು ಕೊಡೋಕ್ಕಾಗಲ್ಲ, ಅಥವಾ ನಿಮಗೆ ಬರೋದು ಬರ್ತಾ ಇಲ್ಲ. ಈ ರೀತಿಯಾದಂತಹ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಮೂಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸಂಪೂರ್ಣ ಚೇತರಿಕೆಯನ್ನು ಕಾಣ್ತೀರಾ. ಏನೇ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆಗಿರ್ತದೆ. ಜಲತತ್ವ ಮತ್ತು ರಾಶಿ, ನಾವು 3 ರೀತಿಯಾದಂತಹ ತತ್ವಗಳನ್ನು ಹೇಳ್ತೀವಿ. ಜಲತತ್ವ ರಾಶಿ, ಅಗ್ನಿತತ್ವ ರಾಶಿ, ವಾಯುತತ್ವ ರಾಶಿ ಅಂತ ಹೇಳಿ ಹೇಳ್ತೀವಿ. ಅದೇ ರೀತಿ ಈ ಬಂದು ಧನುಸ್ಸು ರಾಶಿ ಅಗ್ನಿತತ್ವ ರಾಶಿಯಲ್ಲಿ ಸ್ಥಿತರಾಗಿರೋದು. ಆ ಕಾರಣದಿಂದ ಜಲತತ್ವದಿಂದ ನಿಮಗೆ ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು, ಅಂದರೆ ಒಂದು ರೀತಿಯಂಥ ನೀರಿನ ವಿಚಾರದಲ್ಲಿ ಆ ಸಮಸ್ಯೆ ಸಹ ದೂರವಾಗುವಂಥದ್ದು ಈ ವಾರವನ್ನು ನೀವು ಕಾಣಬಹುವಂಥದ್ದು. ಅಂದರೆ ಸುಮಾರು ದಿನಗಳಿಂದ ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಿದ್ದು ಸಂಪೂರ್ಣವಾದಂಥ ಆರೋಗ್ಯ ಸ್ಥಿತಿ ಸುಧಾರಣೆಯನ್ನುಗೊಳಿಸುವಂಥ ವಾರವಾಗಿರ್ತದೆ. ಇನ್ನು ಕುಟುಂಬದಲ್ಲೂ ಸಹ ಸಮಾಧಾನವಾದಂಥ ವಾರವನ್ನು ನೀವು ಕಾಣ್ಬೋದು. ಈ ರೀತಿಯಾದಂಥ ಒಂದು ರೀತಿಯಿಂದ ಮಿಶ್ರದಾಯಕವಾದಂಥ ವಾರವನ್ನು ನೀವು ಕಾಣುವಂಥ ಸಾಧ್ಯತೆ ಇರುತ್ತೆ. ಸರಿ, ಏನು ಮಾಡಬೇಕು? ಸಂಪೂರ್ಣ ಗುರುಬಲ ಇಲ್ಲದೇ ಇರೋದ್ರಿಂದ ಗುರುಗಳ ಒಂದು ಸ್ಮರಣೆ ಬೇಕೇ ಬೇಕು. ಜೊತೆಗೆ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ. ಪ್ರತಿನಿತ್ಯ ಸೂರ್ಯ ಭಗವಾನಿಗೆ ಪೂರ್ವ ದಿಕ್ಕಿಗೆ ತಿರುಗಿ ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವರು ಸ್ವಲ್ಪ ಗೊಂದಲದ ವಾತಾವರಣ, ಯಾಕೋ ಗೊತ್ತಿಲ್ಲ, ಈ ಅಸಮಾಧಾನ, ಕೆಲಸ ಕಾರ್ಯ ಬೇಗ ಬೇಗ ಆಗ್ತಾ ಇಲ್ಲ, ಜೊತೆಗೆ ಅಂದುಕೊಂಡಂತಹ ವ್ಯವಹಾರಗಳು ಕೈಗೂಡ್ತಾ ಇಲ್ಲ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣುವಂಥದ್ದು, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ಒಂದು ಮನೋಭಾವ ಹೆಚ್ಚಾಗಿ ಮೂಡುವಂಥ ಸಾಧ್ಯತೆಗಳಿರ್ತದೆ. ಗುರುಬಲವಿದೆ, ಆದರೆ ಸಾಡೆ ಸಾತಿ ಎಫೆಕ್ಟು ಸಹ ಅದೇ ರೀತಿ ಇರೋದರಿಂದ ಸ್ವಲ್ಪ ಗೊಂದಲಕ್ಕೊಳಗಾಗ್ತೀರಾ. ಜೊತೆಗೆ ನೀವು ಕುಟುಂಬದಲ್ಲಿ ಆಗಿರ್ಬೋದು, ನಿಮ್ಮ ಸಂಬಂಧಿಕರ ಜೊತೆ ಏನಾದರೂ ವ್ಯವಹರಿಸಬೇಕು, ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ವ್ಯವಹರಿಸೋದ ಬಗ್ಗೆ ಯೋಚಿಸಿ ವ್ಯವಹರಿಸಿರಿ. ಯಾಕೆಂದರೆ ಏನೋ ಸಹಾಯ ಅಂತ ಅವ್ರು ಕೇಳಿರ್ತಾರೆ, ಅಥವಾ ನೀವೇ ಕಷ್ಟ ಅಂತ ಕೇಳಿರ್ತೀರ. ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕಾಣುವಂಥದ್ದು, ಅಡೆತಡೆಗಳು ಸಹ ಕಾಣುವಂಥದ್ದು ವ್ಯವಹಾರದಲ್ಲಿ ಕಾಣಿಸುತ್ತೆ. ಏನು ಮಾಡಬೇಕು? ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿಯಲ್ಲಿ ಜನರು ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಎಲ್ಲ ವಿಚಾರದಲ್ಲಿ ಯಶಸ್ಸು ಏಳಿಗೆ. ನಿಮ್ಮ ಸ್ನೇಹಿತರಿಂದ ಇದೇನೋ ಗೊತ್ತಿಲ್ಲ, ಈ ವಾರದಲ್ಲಿ ಸ್ವಲ್ಪ ಒಳ್ಳೆಯ ವಿಚಾರ ಆಗುತ್ತೆ. ಯಾವುದೋ ಒಂದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಂಪ್ನಿ ಸ್ಟಾರ್ಟಪ್ ಆಗಿರ್ಬೋದು, ಅವ್ರ ಕಡೆಯಿಂದ ಸಪೋರ್ಟಾಗಿ ಆ ಸಪೋರ್ಟಿಂದ ಸ್ವಲ್ಪ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳಿರ್ತದೆ. ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬಿರುಸಿನ ಮಾತಿನಿಂದ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಅದನ್ನು ಹೊರತುಪಡಿಸಿದರೆ ಹಣಕಾಸಿನ ವಿಚಾರದಲ್ಲಿ, ಮಾನಸಿಕ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹನುಮಂತ ಜೊತೆಗೆ ಕಾಲಭೈರವನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ, ಶುಕ್ರವಾರ ಹಾಗೂ ಮಂಗಳವಾರಗಳು ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನರು ಸ್ವಲ್ಪ ಸಮಾಧಾನ, ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಜರುಗುತ್ತೆ. ಯಾವ ಒಂದು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಮಾಧಾನವಾಗಿ ನಡೆಯುತ್ತೆ. ಗುರುಬಲವು ಇಲ್ಲ, ಆದರೂ ಸಹ ರಾಶಿಯಲ್ಲಿ ಸ್ವಲ್ಪ ಪಾಪಗ್ರಹಗಳ ಒಂದು ಸಂಯೋಗ ಇರೋದ್ರಿಂದ ಯಾವ ಕೆಲಸ ಕಾರ್ಯಗಳು ಬೇಕು ಅಂದಾಗ ಆಗಲ್ಲ, ಆದರೆ ಸಮಾಧಾನವಾಗಿ ನಿಧಾನಕ್ಕೆ ಆಗ್ತಾ ಇರ್ತದೆ. ಚಿಂತೆ ಮಾಡುವಂಥದ್ದೇನಿಲ್ಲ. ಆ ಒಂದು ವಿಚಾರವನ್ನು ಗಮನ ಹರಿಸ್ಬೇಕು, ಕೋಪವನ್ನು ಕಮ್ಮಿ ಮಾಡ್ಕೋಬೇಕು. ಮೀನರಾಶಿಯವರು ಕೋಪದಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ, ಮಾನಸಿಕ ವಿಚಾರದಲ್ಲೂ ಸುಧಾರಣೆ, ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರಿಳಿತವನ್ನು ಕಾಣುವಂಥದ್ದು. ಪ್ರಮುಖವಾಗಿ ಪತಿ ಪತ್ನಿಯಲ್ಲಿ ಸ್ವಲ್ಪ ಘರ್ಷಣೆ ಆಗುವಂಥ ಸಾಧ್ಯತೆ ಇರ್ತದೆ. ಅಥವಾ ನೀವು ಮಾಡ್ತಾ ಇರೋಂಥ ಬಿಸ್ನೆಸ್ ಮಾಡ್ತಾ ಇರ್ತೀರ, ವ್ಯವಹಾರ ಸ್ಥಳಗಳು ಇರ್ತದೆ, ಗ್ರಾಹಕರಿಗೂ ನಿಮಗೂ ಸ್ವಲ್ಪ ಘರ್ಷಣೆ ಆಗುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸಮಾಧಾನವಾಗಿ ಜರುಗುವಂಥ ಸಾಧ್ಯತೆಗಳಿರ್ತದೆ. ಈ ರೀತಿ ಮಾಡಿಕೊಂಡೋದ್ರೆ ಲಕ್ಷ್ಮೀನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡಿ. ಯಾಕೆ ಎಲ್ಲರೂ ಚೆನ್ನಾಗಿರಲಿ ಅಂದರೆ, ಎಲ್ಲರೂ ಚೆನ್ನಾಗಿದ್ದರೆ ಅವರಲ್ಲಿ ನಾನೂ ಒಬ್ಬ ಆಗ್ತೀನಿ, ನಾನು ಸಹ ಚೆನ್ನಾಗಿರ್ತೀನಿ. ಇಷ್ಟೇ ಇದರದ ಈ ಮಾತಿನ ತಾತ್ಪರ್ಯ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.